ಶ್ರೀ ಸುಬುಧೇಂದ್ರ ಸಂಯಮಿ ಮಣೀಃ ವೇದಾಂತರಾಜ್ಯೆ ಚಿರಂ. अगम्य महिमालुके राघवेन्द्रो महायशः. ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಕ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೋಸೌ ಶ್ರೀಪತಿರ್ಮಾನದೋ ನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸ್ವಸ್ತ್ಯಸ್ತು. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸಿ ಹರಿವಾಯು ಗುರುಗಳ ಪರಮಾನುಗ್ರಹದಿಂದ ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀಮತ್ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣ ಕಮಲಗಳಿಗೆ ಅಭಿವಂದಿಸಿ ಅವರ ಅನುಗ್ರಹ, ಆಶೀರ್ವಾದ, ಆದೇಶ, ಮಾರ್ಗದರ್ಶನ ಅಗಮ್ಯ ಮಹಿಮಾ ಅನ್ನುವ ವಿನೂತನವಾದ ತತ್ವಶಾಸ್ತ್ರಗಳ ಸುಧೆಯನ್ನ ಜಗತ್ತಿನ ನಾಡಿನಾದ್ಯಂತ, ವಿಶ್ವದಾದ್ಯಂತ ಬಿತ್ತರಿಸುವ ಸಂಕಲ್ಪವನ್ನ ಮಾಡಿದ ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮಂತ್ರಾಲಯದಲ್ಲಿ 1008 ಕೃತಿಗಳನ್ನ ಏಕಕಾಲಕ್ಕೆ ಲೋಕಾರ್ಪಣೆಯನ್ನ ಮಾಡಿದ ಮಹನೀಯರು. ಅಂತಹ ಪೂಜ್ಯರಿಗೆ ಪುಸ್ತಕಗಳು ಎಲ್ಲರ ಕೈ ಸೇರ್ತಾವೆ, ಕೆಲವರಿಗೆ ಓದಲಿಕ್ಕೆ ಆಗ್ತದೆ, ಆಗುವುದಿಲ್ಲ. ಆದರೆ ಎಲ್ಲರಿಗೂ ಕೂಡ ಅವರು ಕೆಲಸ ಮಾಡುವ ಸಮಯದಲ್ಲಿ
ಮನೆಗಳಲ್ಲಿ ರಾಮನ ಕೃಷ್ಣನ ಕಥೆಗಳ ಶ್ರವಣ ನಿರಂತರ ಆಗಬೇಕು. ಆ ಜ್ಞಾನದ ದೃಷ್ಟಿ, ಜ್ಞಾನ ಪ್ರಸಾರದ ದೃಷ್ಟಿಯಿಂದ ಅಗಮ್ಯ ಮಹಿಮಾ ಅನ್ನುವ ಈ ಯೂಟ್ಯೂಬ್ ಚಾನೆಲಿನ ಮುಖಾಂತರವಾಗಿ ತತ್ವ ಪ್ರಸಾರವನ್ನ, ಜ್ಞಾನ ಯಜ್ಞವನ್ನ ಮಾಡ್ತಾ ಇದ್ದಾರೆ. ಈ ಜ್ಞಾನ ಯಜ್ಞದಲ್ಲಿ ನಿನ್ನೆ ಶ್ರೀರಾಮಚಾರಿತ್ರ ಮಂಜರಿ ಅನ್ನುವ ಕೃತಿಯನ್ನ ಚಿಂತನೆ ಮಾಡ್ತಾ 5 ಶ್ಲೋಕಗಳು ಇದರಲ್ಲಿ ಆಗಿದೆ. ಮುಂದಿನ ಭಾಗವನ್ನ ಹರಿವಾಯು ಗುರುಗಳ ಅನುಗ್ರಹದಿಂದ ಮುಂದುವರಿಸ್ತಾ ಇದ್ದೇವೆ. ಭಗವಂತ ಈ ಜ್ಞಾನಯಜ್ಞವನ್ನ ನಿರ್ವಿಘ್ನವಾಗಿ ನೆರವೇರಿಸಲಿ ಅಂತ ರಾಯರಲ್ಲಿ, ರಾಮನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ 6ನೇ ಶ್ಲೋಕ. ಪಂಪಾತೀರಂಚ ಗಚ್ಚನ್ ಇಹ ಕೃತವಸತಿರ್ಭಕ್ತಿ ದುಷ್ಟಸ್ಯ ವರ್ಯೈಃ ದತ್ವಾ ಮುಕ್ತಿಂ ಪ್ರಕುರ್ವನ್ ಹನುಮತ ಉದಿತಂ ಪ್ರಾಪ್ತ ಸುಗ್ರೀವ ಸಖ್ಯಂ ಸಪ್ತಚ್ಛಿತ್ವಾ ತತಾಲಾನ್ ವಿಧಿವರ ಬಲಿನೋ ವಾಲಿಭೂತ್ ಸೂರ್ಯಸೂನುಂ ಕುರ್ವಾಣೋ ರಾಜ್ಯಪಾಲಂ ಸಮವತು ನಿವಸನ್ ಮಾಲ್ಯವತ್ ಕಂದರೇ ಸೌ. ಈ ಶ್ಲೋಕದಲ್ಲಿ ಮಂತ್ರಾಲಯ ಪ್ರಭುಗಳು ಅನೇಕ ತತ್ವ ವಿಚಾರಗಳನ್ನ ಸಂಗ್ರಹ ಮಾಡ್ತಾರೆ. ಪಂಪಾ ತೀರಂ ತೀರಂಚ ಗಚ್ಚನ್. ರಾಮ ಹಿಂದೆ ಚಿತ್ರಕೂಟ ಪರ್ವತದಲ್ಲಿದ್ದ. ಅಲ್ಲಿಂದ ಹಾಗೆ ಸಂಚಾರವನ್ನ ಮಾಡಿಕೊಂಡು ಯಾವಾಗ ಆ ರಾವಣ ಸೀತೆಯ ಆಕೃತಿಯನ್ನ ಅಪಹಾರ ಮಾಡಿದನೋ ಆ ಸಮಯದಲ್ಲಿ ಸೀತಾನ್ವೇಷಣೆಗಾಗಿ ರಾಮ ಲಕ್ಷ್ಮಣನೊಂದಿಗೆ ಹೊರಟಿದ್ದಾರೆ. ಹಾಗೆ ಸಂಚಾರ ಮುಖವಾಗಿ ಬರುವಾಗ ಪಂಪಾ ತೀರಂ, ಯಾವ ಪಂಪಾ ಕ್ಷೇತ್ರ ಇವತ್ತಿನ ಪಂಪಾ ಅನ್ನುವ ಆ ಪುಣ್ಯ ನದಿಯನ್ನ ಹೊಂದಿ, ಅಲ್ಲಿಯೇ ಪಂಪಾ ನದಿಯ ತೀರದಲ್ಲಿಯೇನೆ ಪಂಪೆಯನ್ನ ಹಂಪೆ ಅಂತನೂ ಕೂಡ ಹೇಳ್ತಾರೆ. ಅಂತಹ ಆ ಪಂಪಾ ತೀರದಲ್ಲಿ ಕೃತವಸತಿ, ಅಲ್ಲಿಯೇ ವಾಸವನ್ನ ಮಾಡ್ತಾ ಇದ್ದಾನೆ ಬಿಡಾರವನ್ನ ಹೂಡಿದ ಲಕ್ಷ್ಮಣನ ಜೊತೆ. ಆ ಮಾರ್ಗದಲ್ಲಿ ಬರುವಾಗ ಒಬ್ಬ ರಾಮನ ಪರಮ ಭಕ್ತಳು, ಯಾರವಳು? ಶಬರಿ. ಆ ಶಬರಿ ರಾಮನಿಗೆ ಹಣ್ಣನ್ನ ಕೊಡ್ತಾಳೆ. ರಾಮ ಶಬರಿ ಕೊಟ್ಟ ಹಣ್ಣುಗಳನ್ನ ತಿಂದ. ಅನೇಕರು ಈ ಎಂಜಲ ಫಲಗಳ ಹರಿಗರ್ಪಿಸಿದ ಕಂಜಲೋಚನೆಯ ಕೇಳಲು ರಾಮ ರಾಮೆನ್ನೀರೋ ಅಂತ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಅಂತಾರೆ. ರಾಮ ಎಂಬ 2 ಅಕ್ಷರ ಪ್ರೇಮಾದಿ ಸಲಹಿತು ಸುಜನರನು ಅಂತ ಹೇಳ್ತಾರೆ. ಅಂತಹ ರಾಮ ಶಬರಿ ಕೊಟ್ಟಂತಹ ಹಣ್ಣುಗಳನ್ನು ತಿಂದ. ಸರಿ, ರಾಮನೇ ಎಂಜಲನ್ನು ತಿಂದ, ನಾವ್ಯಾಕೆ ಎಂಜಲನ್ನು ತಿನ್ನಬಾರದು ಅಂತ ಇವತ್ತು ಲೋಕದಲ್ಲಿ ಅನೇಕರ ಪ್ರಶ್ನೆ. ಅಲ್ಲರಿ, ರಾಮ ಮಾಡಿದ ಸಾಹಸಗಳೆಂತಹದ್ದು. ಶಿವಧನುಸ್ಸನ್ನ ಎತ್ತಿದ. ನೀವು ಯಾರಾದ್ರೂ ಶಿವಧನುಸ್ಸನ್ನ ಎತ್ತಿರಿ ನೋಡೋಣ.
ಆಗ್ತದ? ಇಲ್ಲ. ಆದ್ದರಿಂದ ದೇವರು ಮಾಡಿದ, ರಾಮ ಮಾಡಿದ, ನಾನು ಮಾಡ್ತೇನೆ ಅಂತ ಹೋಗಬಾರದು. ಅವನು ಭಗವಂತ, ಸರ್ವಶಕ್ತ, ಅವನು ಮಾಡ್ದ ಅಂತ ನಾವು ಹೇಗೆ ಮಾಡ್ಲಿಕ್ಕಾಗ್ತದೆ? ಅದಕ್ಕೆ ಅಂದ್ರು ಶ್ರೀರಾಮಚಂದ್ರ, ಎಂಜಲ ಫಲಗಳನ್ನು ತಿಂದ ಅಂದ್ರೆ ಏನರ್ಥ? ಅವಳು ಬುಟ್ಟಿಯಲ್ಲಿ ಕೆಲವು ಹಣ್ಣುಗಳನ್ನು ತಿನ್ನಬೇಕು ಅಂತ ಇಟ್ಕೊಂಡಿದ್ಲು. ಆ ಹಣ್ಣುಗಳಲ್ಲಿ ಕೆಲವು ಹಣ್ಣನ್ನು ತಿಂದಿದ್ಲು. ರಾಮನಿಗೋಸ್ಕರ ಕಾಯ್ತಾ ಇದ್ಲು. ಯಾರು? ಶಬರಿ. ಭಾರಿ ಅವಳು ವೃದ್ಧೆ. ಆ ವೃದ್ಧೆ ರಾಮ ಬಂದಾಗ ರಾಮನಿಗೆ ತಿನ್ಲಿಕ್ಕೆ ಅಂತ ಹಣ್ಣನ್ನು ಕೊಟ್ಟರು. ಆ ಭಕ್ತಿಯುಕ್ತವಾದ ಹಣ್ಣು. ಕೃಷ್ಣ ಗೀತೆಯಲ್ಲೇ ಹೇಳಿದ್ದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಏನೇ ನನಗೆ ಕೊಡ್ರಿ, ಭಕ್ತಿಯಿಂದ ಕೊಡಬೇಕು ಅಂತಾನೆ. ಒಂದು ದಳ ಶ್ರೀ ತುಳಸಿ, ಬಿಂದು ಗಂಗೋದಕವು, ಒಂದು ತೊಟ್ಟು ನೀರು ಕೊಡಿ, ಒಂದು ಹಣ್ಣನ್ನ ಕೊಡಿ, ಏನೇ ಕೊಟ್ಟರೂ ಕೂಡ ಭಕ್ತಿಯಿಂದ ಕೊಡಬೇಕು ಅಂತಾನೆ ರಾಮ ಕೃಷ್ಣ. ಹಾಗೆ ಅವಳು ಆ ಫಲವನ್ನ ಕೊಡಬೇಕಾದ್ರೆ ಭಕ್ತಿಯಿಂದಲೇನೆ ಕೊಟ್ಲಂತೆ ಹಣ್ಣನ್ನ. ಅದನ್ನ ಸ್ವೀಕಾರ ಮಾಡಿ. ನಾವು ಈ ಪತ್ರಂ ಪುಷ್ಪಂ ಫಲಂ ತೋಯಂ ಅನ್ನುವ ಈ ಶ್ಲೋಕಕ್ಕೆ ಬರೀ ರಾಮನಿಗೆ ಒಂದು ತುಳಸಿ ದಳ, ಒಂದು ಹೂವು, ಒಂದು ಹಣ್ಣು, ನೀರು, ಇಷ್ಟನ್ನ ಕೊಟ್ಟರೆ ದೇವರು ಪ್ರೀತನಾಗ್ತಾನೆ ಅಂತ ತಿಳ್ಕೊಂಡ್ರೆ ಅದು ಅಪಾರ್ಥ. ನಿಜವಾಗಿ ಆಂತರ್ಯ ಅರ್ಥ ಏನು ಗೊತ್ತಾ? ಪತ್ರಂ, ಒಂದು ದಳ ತುಳಸಿಯನ್ನ ಭಗವಂತನಿಗೆ ಅರ್ಪಣೆ ಮಾಡೋದು ಮೇಲ್ನೋಟದ ಅರ್ಥ. ಪತ್ರಂ ಅಂದ್ರೆ ಪತಂತಂ ತ್ರಾಯತೆ ಯಸ್ಮಾತ್. ಜೀವನದಲ್ಲಿ ಯಾರು ಬೀಳ್ತಾರೋ ಅವರನ್ನ ಮೇಲಕ್ಕೆತ್ತುವಂತಹ ಮಂತ್ರ ಗಾಯತ್ರಿ ಮಂತ್ರ. ಯಾರು ಗಾಯತ್ರಿ ಮಂತ್ರದ ಜಪವನ್ನ ಮಾಡ್ತಾರೋ ಅವರನ್ನ ನಾನು ರಕ್ಷಣೆ ಮಾಡ್ತೇನೆ ಅಂತ ಭಗವಂತ ಹೇಳಿ. ಪತ್ರಂ ಪುಷ್ಪಂ, ಹೂವನ್ನ ದೇವರಿಗೆ ಅರ್ಪಣೆ ಮಾಡಬೇಕು. ಯಾವ್ದು ಹೂವು? ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಮಿಂದ್ರಿಯ ನಿಗ್ರಹ, ಜ್ಞಾನ ಪುಷ್ಪಂ ತಪೋ ಪುಷ್ಪಂ, ಲಜ್ಜಾ ಪುಷ್ಪಂ, ಅಹಿಂಸಾ. ಅದೇ ಮೊದಲ ಹೂ. ಇಂದ್ರಿಯ ನಿಗ್ರಹ ಅದೇ ಎರಡನೇ ಹೂ. ಇದನ್ನೇ ನಾರಾಯಣ ಪಂಡಿತಾಚಾರ್ಯರು ಅಷ್ಟಭಿರ್ ಭಾವ ಪುಷ್ಪೈಹಿ ಅಂತಂದ್ರು. ಯಾವತ್ತೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕಾದರೆ ಈ ರೀತಿಯಾದ ಪುಷ್ಪಗಳ ಅರ್ಪಣೆ ಮಾಡಬೇಕು. ಫಲ ಅಂದ್ರೆ ಏನು? ಸರ್ವ ಕರ್ಮದ ಫಲಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು. ತೋಯ ಅಂದ್ರೆ ನೀರು. ನೀರು ಅಂದ್ರೆ ದೇವರಿಗೆ ಹೇಗೆ ನೀರು ಅರ್ಪಣೆ ಮಾಡೋದು? ಭಗವಂತ ಅಹುದಹುದೋ ನೀ ಮಾಡಿದ ಉಪಕಾರ, ನಿನ್ನ ಅನುಗ್ರಹ ಅಪಾರ ಸ್ವಾಮಿ ಅಂತ ದೇವರಿಗೆ ಸಾಷ್ಟಾಂಗ ನಮನವನ್ನ ಮಾಡಿದಾಗ ನಮ್ಮ ಕಣ್ಣಿನಿಂದ ಆನಂದ ಬಾಷ್ಪ, ಕಣ್ಣೀರು ಬರಬೇಕಂತೆ. ಅದೇ ನಿಜವಾದ ಕಣ್ಣೀರು. ಆದ್ದರಿಂದ ಆ ಭಕ್ತಿಯಿಂದ ಅರ್ಪಣೆ ಮಾಡಿದ ಫಲವನ್ನ, ಶಬರಿ ಕೊಟ್ಟ ಹಣ್ಣನ್ನ, ಭಕ್ತಿ ತುಷ್ಟ ಶಬರ್ಯೈಹಿ ದತ್ವಾ ಮುಕ್ತಿಂ ಪ್ರಕುರ್ವನ್, ಆ ಶಬರಿಗೆ ಉತ್ತಮವಾದ ಮೋಕ್ಷವನ್ನೇ ಕೊಟ್ಟ ಅಂತ. ರಾಮ ಅವತಾರ ಮುಗಿಸಿ ಹೋಗುವಾಗ ಎಲ್ಲರನ್ನೂ ಕರೆದಂತೆ. ಸಮಾಯಾತ ಸಮಾಯಾತ ಯೇ ಯೇ ಮೋಕ್ಷ ಪದೇಚ್ಛವಃ ಏವಮಾಘೋಷಯದ್ರಾಮೋ
ಲಕ್ಷ್ಮಣೇನಾನುಜನ್ಮನ. ರಾಮ ಎಲ್ಲರನ್ನೂ ಕರೆದ ಮೋಕ್ಷಕ್ಕೆ. ಹಾಗೆ ಅವಳ ಯೋಗ್ಯತೆ ಸಾಧನೆ ಪರಿಪೂರ್ಣ ಆಗಿತ್ತು, ಅವಳ ಪರಿಪಕ್ವತೆ ತುಂಬಿತ್ತು. ಅದಕ್ಕಾಗಿ ರಾಮ ಶಬರಿಗೆ ಸದ್ಗತಿಯನ್ನು ಕೊಟ್ಟ. ತತ್ವಾ ಮುಕ್ತಿಂ ಪ್ರಕುರ್ವನ್ ಹನುಮತ ಉದಿತಂ ಪ್ರಾಪ್ತ ಸುಗ್ರೀವ ಸಖ್ಯಂ. ಆ ಹನುಮಂತನಿಗೂ ರಾಮನಿಗೂ ಭೇಟಿಯಾದಂತಹ ಸ್ಥಳ ಇವತ್ತಿನ ಪಂಪಾ ಕ್ಷೇತ್ರ ಅಂತ. ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿ ನಿಂದು ಯಂತ್ರೋದ್ಧಾರಕನೆಂದು ಪುರಂದರ ವಿಠಲನೆ ಸಲಹೆಂದು ಅಂತ ಕೊಂಡಾಡ್ತಾರೆ. ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ ಗಾಣ ಅಂತ. ಹನುಮಂತನಿಗೂ ರಾಮನಿಗೂ ಭೇಟಿಯಾದ ಸ್ಥಳ ಯಾವುದಪ್ಪ ಅಂದ್ರೆ ಇವತ್ತಿನ ಪಂಪಾ ಕ್ಷೇತ್ರ. ಅಲ್ಲಿ ಹನುಮಂತನಿಗೂ ರಾಮನಿಗೂ ಭೇಟಿಯಾಗ್ತದೆ. ಆ ಹನುಮಂತನ ಮಾತನ್ನ ಕೇಳಿ ರಾಮ ಕೆಲವು ಮಾತನ್ನಾಡ್ತಾನೆ. ಏನಂತ? ಹನುಮನ ಮಾತುಗಳನ್ನು ಕೇಳಿದ್ರೆ, ನಾನ್ ಋಗ್ವೇದ ವಿನೀತಸ್ಯ ನ ಯಜುರ್ವೇದ ಧಾರಿಣಃ ನ ಅಸಾಮವೇದ ವಿದುಷಃ ನೈವ ವಕ್ತುಂ ಪ್ರಭಾಷಿತುಂ. ಈ ಹನುಮಂತನ ಮಾತನ್ನ ಕೇಳಿದ್ರೆ, ಋಗ್ವೇದವನ್ನ ಓದದೇನೆ ಈ ರೀತಿಯಾಗಿ ಯಾರಿಗೂ ಮಾತಾಡ್ಲಿಕ್ಕಾಗೋದಿಲ್ಲ. ಋಗ್ವೇದದಲ್ಲಿ ಒಳ್ಳೆಯ ಸಾಹಿತ್ಯ, ಸ್ವರ, ಎರಡೆರಡು ಸ್ವರಗಳು. ಅಗ್ನಿಮೀಳೆ ಪುರೋಹಿತೈ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಾಮಂ. ಈ ರೀತಿ ಋಗ್ವೇದ. ಯಜುರ್ವೇದ ಏಕಸ್ವರದಲ್ಲಿ ಸಂಚಾರ ಮಾಡುವಂತಹ ಸ್ವರಗಳು. ಇಶೇತೋರ್ಜೇತ್ವಾ ವಾಯವಸ್ತೋ ಪಾಯವಸ್ತ ದೇವೋ ವಸ್ಸವಿತಾ ಪ್ರಾರ್ಪಯ ದುಶ್ರೇಷ್ಠದಮಾಯ ಕರ್ಮಣ ಆಪ್ಯಾಯದ್ವಮಗ್ನಿಯ ದೇವ ಭಾಗಮೋರ್ಜಸ್ವತಿ ಪಯಸ್ವತಿ ಪ್ರಜಾವತಿ ರಣಮೀವಾ ಅಯಕ್ಷ್ಮಾಮಾವಸ್ತೇನ ಈಶತಮಾಘಶಗುಂಸೋ ವೃದ್ಧಸ್ಯ ಹೇತಿ ಪರಿವೋ ವೃಣಕ್ತು ಧ್ರುವ ಅಸ್ಮಿನ್ ಗೋಪದೋ ಸ್ಯಾತ ಬಹ್ವೀರ್ಯಜಮಾನಸ್ಯ ಪಶೂನ್ ಪಾಹಿ. ಯಜುರ್ವೇದ. ಸಾಮವೇದದ ಮಂತ್ರಗಳು. ಏತತ್ ಸಾಮಗಾಯನ್ನಾಸ್ತೆ ಆವೂಹಾವೂಹಾವು ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋ ಅಹಮನ್ನಾದೋ ಅಹಮನ್ನಾದಃ. ಈ ರೀತಿ ಅಹಗ್ಗ ಶ್ಲೋಕ ಕೃತ ಅಹಗ್ಗ ಶ್ಲೋಕ ಕೃತ ಅಹಗ್ಗ ಶ್ಲೋಕ ಕೃತ ಅಹಮಸ್ಮಿ ಪ್ರಥಮ ಜಾರತಾಸ್ಯಾಹ ಅಂತ ಈ ರೀತಿಯೆಲ್ಲ ಸಾಮವೇದದ ಮಂತ್ರ. ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಅಥರ್ವಣವೇದ. ಹನುಮಂತನ ಮಾತನ್ನ ಕೇಳಿದಾಗ ರಾಮ ಹೇಳಿದ ಮಾತು, ಋಗ್ವೇದ ಗೊತ್ತಿಲ್ಲ ಅಂದ್ರೆ ಈ ರೀತಿ ಮಾತಾಡೋದಿಲ್ಲ, ಯಜುರ್ವೇದ ಗೊತ್ತಿಲ್ಲ ಅಂದ್ರೆ ಈ ರೀತಿಯಾದ ಧ್ವನಿ ಬರೋದಿಲ್ಲ, ಸಾಮವೇದದ ಪರಿಚಯ ಇಲ್ಲ ಅಂದ್ರೆ ಈ ರೀತಿಯಾದ ಮಾತುಗಳು ಬರೋದಿಲ್ಲ. ಇಡೀ ಹನುಮಂತನ ಮಾತಿನಲ್ಲಿ ನ ಕಿಂಚಿದ ಅಪಶಬ್ದಿತಂ, ಒಂದೇ ಒಂದು ಕೆಟ್ಟ ಮಾತೇ ಇರಲಿಲ್ಲಂತೆ. ಇವತ್ತು ಕೆಲವರೆಲ್ಲ ಮಾತಾಡ್ತಾ ಇರ್ತಾರೆ, ಅದರಲ್ಲಿ ಒಂದು ಒಳ್ಳೆ ಶಬ್ದವೇ ಇರೋದಿಲ್ಲ. ಆದ್ರೆ ಹನುಮಂತ ಹಾಗಲ್ಲ. ಹನುಮತ ಉದಿತಂ ಪ್ರಾಪ್ತ ಸುಗ್ರೀವ ಸಖ್ಯಂ. ರಾಮನಿಗೂ ಹನುಮನಿಗೂ ಭೇಟಿಯಾಗಿದೆ. ಆ ಹನುಮಂತ
ರಾಮ ಹನುಮಂತನ ಮುಂದೆ ಹೇಳಿದ, ನನ್ನ ಹೆಂಡತಿಯನ್ನ ರಾವಣ ಅಪಹಾರ ಮಾಡಿದ್ದಾನೆ. ಆ ಹೆಂಡತಿಯನ್ನ ಹುಡುಕ್ಲಿಕ್ಕೆ ಕಪಿಗಳ ಸಹಾಯ ಬೇಕು. ಆ ಕಪಿಗಳ ರಾಜನಾದ ಸುಗ್ರೀವನ ಗೆಳೆತನ ನನಗೆ ಅವಶ್ಯಕತೆ ಇದೆ. ಆದ್ದರಿಂದ ಆ ಸುಗ್ರೀವನ ಭೇಟಿ ಆಗಬೇಕು ಅಂದ. ಹನುಮಂತ ಹೋಗಿ ಸುಗ್ರೀವನಿಗೆ ರಾಮ ಅಂತನ್ನೋನು ಬಂದಿದ್ದಾನೆ, ಅವನು ನಿನ್ನ ಸ್ನೇಹಿತನಾಗಬೇಕಂತೆ. ಆದ್ದರಿಂದ ಅವನ ಸ್ನೇಹವನ್ನ ಮಾಡೋಣವೋ ಹೇಗೆ ಅಂತ ಕೇಳ್ತಾನೆ. ಆಗ ಸುಗ್ರೀವ ಅಂದ, ಅವನನ್ನು ಹಾಗೆ ಸೇರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವನಿಗೆ ಕೆಲವು ಪರೀಕ್ಷೆಗಳನ್ನು ಕೊಡು. ಸಪ್ತ ಛಿತ್ವಾತಾಲಾನ್ ವಿಧಿವರ ಬಲಿನೋ ವಾಲಿಭೂತ್ ಸೂರ್ಯ ಸೂನು. ಅಲ್ಲಿ 7 ತಾಲ ವೃಕ್ಷಗಳಿತ್ತು. ಲೈನಾಗಿದ್ದದ್ದಲ್ಲ, ಒಂದಲ್ಲಿತ್ತು, ಒಂದಲ್ಲಿತ್ತು, ಒಂದು ಇನ್ನೆಲ್ಲೋ ಇತ್ತು, ಇನ್ನೊಂದೆಲ್ಲೋ ಇತ್ತು. ರಾಮನಿಗೆ ಬಹಳ ಕಠಿಣವಾದ ಒಂದು ಷರತ್ತನ್ನ, ಟಾಸ್ಕ್ ಅನ್ನ ಕೊಟ್ಟಿದ್ದಾನೆ ಸುಗ್ರೀವ. ಒಂದೇ ಬಾಣದಲ್ಲಿ ಆ 7 ತಾಲ ವೃಕ್ಷಗಳನ್ನ ಉರುಳಿಸ್ಬೇಕು. ಆ ತಾಲ ವೃಕ್ಷದ ಒಳಗಡೆ ಯಾರಿದ್ರು, ಒಂದೊಂದು ಮರದ ಒಳಗೂ ಕೂಡ ಒಬ್ಬೊಬ್ಬ ರಾಕ್ಷಸರಿದ್ರು. ವಾಲಿ ಆ ಮರಗಳನ್ನ ಅಲ್ಲಾಡಿಸ್ತಾ ಇದ್ದ ಅಷ್ಟೇ, ಬೀಳಿಸ್ಲಿಕ್ಕಾಗ್ತಾ ಇರಲಿಲ್ಲ. ಒಬ್ಬ ಶತ್ರುವನ್ನ ಹೊಡಿಬೇಕಾದ್ರೆ ಅವನಿಗಿಂತ 4 ಪಟ್ಟು ಬಲ ಜಾಸ್ತಿ ಇರಬೇಕು. ಆದ್ದರಿಂದ ವಾಲಿಯನ್ನ ಕೊಲ್ಲಬೇಕಾದ್ರೆ ಇವನಲ್ಲಿ ಬಲ ಇದೆಯೋ ಇಲ್ಲೋ ಅನ್ನೋದನ್ನ ಪರೀಕ್ಷೆ ಮಾಡಲಿಕ್ಕೆ ಅವನಂದ, ಇಲ್ಲ ಇಲ್ಲ, 7 ತಾಲ ವೃಕ್ಷಗಳನ್ನ ಕತ್ತರಿಸಬೇಕು. ಹಾಗೆ ಆಗ್ಲಿ ಒಂದೇ ಬಾಣದಲ್ಲಿ ರಾಮ ಹೊಡೆದಂತೆ. ಸಪ್ತ ಛಿತ್ವಾಥ ತಾಲಾನ್ ವಿಧಿ ವರಬಲಿನೋ, ಬ್ರಹ್ಮದೇವರ ವರಬಲ ಇತ್ತವರಿಗೆಲ್ಲ ಅದನ್ನ ಕತ್ತರಿಸಿದ. ಆಮೇಲೆ ಸೂರ್ಯಸೂನುಂ, ಆ ವಾಲಿಯ ವಧೆಯನ್ನ ಮಾಡಿದ. ವಾಲಿಯ ವಧೆ ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಪ್ರಶ್ನೆ ಮಾಡಿಕೊಂಡು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಅದನ್ನು ಹೇಳ್ತಾರೆ. ಮೊದಲಿಗೆ ಆ ಗುಹೆಯ ಒಳಗಿದ್ದ ಸುಗ್ರೀವನ ಹೆಂಡತಿಯನ್ನ ವಾಲಿ ಅಪಹಾರ ಮಾಡ್ಕೊಂಡು ಹೋಗಿದ್ದ. ಒಬ್ಬ ಹೆಣ್ಣು ಕಳ್ಳನನ್ನ ಸಂಹಾರ ಮಾಡಬೇಕು ಅಂತಲೇ ರಾಮ ಬಂದದ್ದು. ಮೊದಲಿಗೊಮ್ಮೆ ಹೋಗಿ ಕರೆದ, ಆಗ ಯುದ್ಧ ಮಾಡಲೇ ಇಲ್ಲ, ರಾಮ ಬಾಣ ಬಿಡ್ಲೇ ಇಲ್ಲ. ಯಾಕೆ ಅಂತ ಸುಗ್ರೀವ ಕೇಳಿದಾಗ ತುಂಬಾ ಹೊಡೆತ ತಿಂದು ಬಂದ. ಇಲ್ಲ, ನೀನ್ ಯಾರು ವಾಲಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಹನುಮಂತ, ಇವನ ಕೊರಳಿಗೊಂದು ಮಾಲೆ ಹಾಕು ಅಂತಾನೆ. ಆ ಭಕ್ತಿಯ ಮಾಲೆಯನ್ನ ಸುಗ್ರೀವನಿಗೆ ಹಾಕಿದಾಗ ಮರುದಿವಸ ಮರದ ಬದಿಯಲ್ಲಿ ನಿಂತುಕೊಂಡ. ಮರದ ಬದಿಯಲ್ಲಿ ನಿಂತುಕೊಂಡದ್ದು ಯಾಕೆ ಅಂತಂದ್ರೆ, ಪ್ರಾಣಿಗಳನ್ನ ಪಶುಗಳನ್ನ ಕೊಲ್ಲುವಾಗ ಬದಿಯಲ್ಲಿ ನಿಂತೇ ಕೊಲ್ಲಬೇಕು ಒಂದು. ಇನ್ನೊಂದು, ರಾಮ ಎದುರುಗಡೆ ಬಂದಿದ್ರೆ ಆ ವಾಲಿ ಪಾದವನ್ನು ಹಿಡ್ಕೊಂಡು ತಪ್ಪಾಯ್ತು ಅಂದ್ಬಿಡ್ತಾ ಇದ್ದ. ಆದ್ರೂ ರಾಮ ತನ್ನ ಕಾರ್ಯ ಮಾಡ್ದ. ಏನಂತ, ಆ ವಾಲಿಯ ಪ್ರಾಣ ಹೋಗುವ ಸಮಯದಲ್ಲಿ ಕೇಳ್ತಾನಂತೆ, ವಾಲಿ ಬೇಕಾದ್ರೆ ನಾನು ನಿನ್ನನ್ನು ಬದುಕಿಸ್ಬಿಡ್ತೀನಿ ಕಣೋ ಅಂತ. ಆಗ ವಾಲಿ ಒಂದು ಮಾತು ಹೇಳ್ತಾನೆ, ರಾಮ, ಸಾಯೋ ಕಾಲದಲ್ಲಿ ನಿನ್ನ ಸ್ಮರಣೆ ಬಂದ್ರೆ ಸಾಕು ಅಂತ ಎಲ್ರೂ ಕಾಯ್ತಾ ಇರ್ತಾರೆ. ಅಂಥದ್ದು ನೀನೇ ಎದುರುಗಡೆ ನಿಂತಾಗ ನನ್ನ ಪ್ರಾಣ ಪಕ್ಷಿ ಹಾರ್ತಾ ಇದೆ. ಈ ಸೌಭಾಗ್ಯ ಯಾರಿಗೆ ಸಿಗ್ತದೆ? ಆದ್ದರಿಂದ ನನ್ನನ್ನು ಬದುಕಿಸ್ಬೇಡ, ನಾನು ಸಾಯ್ತೇನೆ ಅಂತಲೇ ಒಪ್ಪಿಕೊಂಡ. ರಾಮ ಅವನಿಗೆ ಅನುಗ್ರಹವನ್ನ ಮಾಡಿದ್ದಾನೆ. ಆಮೇಲೆ ಆ ಕಿಷ್ಕಿಂಧೆಯ ಅಧಿಪತಿಯನ್ನಾಗಿ ಸುಗ್ರೀವನನ್ನೇ ಮಾಡಿದ.
ಸುಗ್ರೀವನಿಗೆ ತುಂಬಾ ದಿವಸಗಳ ಹೆಂಡತಿ ಸಿಕ್ಕಾಗ ಅದರ ಮದದಲ್ಲಿ ಅವನು ವಿಚಾರವೇ ಮಾಡಲಿಲ್ಲ, ಸೀತಾನ್ವೇಷಣೆಯನ್ನು ಮರೆತು ಬಿಟ್ಟ. ತತಃ ಸುಗ್ರೀವ ಸಂದಿಷ್ಟ ವಾನರಾದಿಕ್ಷು ಸರ್ವಶಃ. ಆಮೇಲೆ ಹನುಮಂತ ಎಚ್ಚರಿಕೆ ಕೊಡ್ತಾನೆ, ನೋಡು, ರಾಮನ ಕೆಲಸವನ್ನ ಮಾಡಲಿಲ್ಲ ಅಂತಾದರೆ ವಾಲಿ ಹೋದ ಕಡೆಗೆ ನಿನ್ನನ್ನು ಕಳಿಸಿಬಿಡ್ತೇವೆ ಅಂತಂದ. ಆಮೇಲೆ ಎಲ್ಲ ಕಪಿಗಳನ್ನು ಕರೆದು ಸೀತಾನ್ವೇಷಣೆಗೆ ಆದೇಶವನ್ನ ಮಾಡಿದ್ದಾನೆ ಸುಗ್ರೀವ. ಸಮವತು ನಿವಸತ್ ಮಾಲ್ಯವತ್ ಕಂಧರೇಸು. ಮಾಲ್ಯವತ್ ಪರ್ವತದ ಗುಹೆಗಳಲ್ಲಿ ರಾಮ ವಾಸವನ್ನ ಮಾಡಿದ್ದಾನೆ. ಆ ಪಂಪಾ ತೀರಕ್ಕೆ ಹೋಗಿ ಅಲ್ಲಿಂದ ಎಂಜಲ ಫಲಗಳನ್ನು, ಶಬರಿ ಕೊಟ್ಟ ಹಣ್ಣುಗಳನ್ನು ತಿಂದು, ಎಂಜಲ ಫಲ ಅಲ್ಲ, ಅವಳು ತಿಂದು ಉಳಿದ ಹಣ್ಣನ್ನು ಕೊಟ್ಟದ್ದು, ಶೇರ್ ಮಾಡಿ ಕಡಿದು ಅರ್ಧ ಶಬರಿ ಅರ್ಧ ರಾಮ ತಿಂದದ್ದಲ್ಲ. ನಮ್ಮಲ್ಲಿ ಒಂದು 5 ಹಣ್ಣುಗಳಿದ್ರೆ ಒಂದು ನಾವು ತಿಂತಾ ಇದ್ದಾಗ ಇನ್ನೊಬ್ರು ಬಂದ್ರೆ ಆ ಹಣ್ಣನ್ನು ಅವರಿಗೆ ಕೊಟ್ರೆ ಅದು ಎಂಜಲು ಫಲ, ನಾವು ತಿನ್ನೋದ್ರೊಳಗಿಂದ ಕೊಟ್ರೆ. ಆದರೆ ಅದನ್ನ ರಾಮ ಸ್ವೀಕಾರ ಮಾಡಿದ ಅಂತಹ ಅದು ಎಂಜಲ ಫಲ, ಅಂದ್ರೆ ಅವಳು ಇಟ್ಕೊಂಡದ್ದನ್ನ ಕೊಟ್ಟದ್ದು ಅಂತ ಆಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ಹಾಗೆ ದತ್ವಾ ಮುಕ್ತಿಂ ಪ್ರಕುರ್ವನ್ ಹನುಮತ ಉದಿತಂ. ಹನುಮಂತನ ಬಳಿಯಲ್ಲಿ ಕೇಳಿದ ಪ್ರಾಪ್ತ ಸುಗ್ರೀವ ಸಖ್ಯ. ಆ ಹನುಮಂತ ಹೇಳಿ, ಹನುಮನ ಮತವೇ ಹರಿಯ ಮತವು. ಹನುಮಂತ ಒಪ್ಪಿಕೊಂಡಾಗ ಸುಗ್ರೀವನನ್ನ ಇವನು ಎಕ್ಸೆಪ್ಟ್ ಮಾಡಿಕೊಂಡ. ಆಮೇಲೆ 7 ತಾಲ ವೃಕ್ಷಗಳ ಛೇದನವನ್ನ ಮಾಡಿ ವಾಲಿಯ ವಧೆಯನ್ನು ಕೂಡ ಮಾಡಿ ಶ್ರೀರಾಮಚಂದ್ರ ಆ ಕಿಷ್ಕಿಂಧ ಪಟ್ಟಣಕ್ಕೆ ಸುಗ್ರೀವನನ್ನೇ ರಾಜನನ್ನಾಗಿ ಮಾಡಿದ. ವಾಸ್ತವಿಕವಾಗಿ ಆ ರಾಜ್ಯವನ್ನು ಕೂಡ ಇವನೇ ಆಕ್ಯುಪೈ ಮಾಡ್ಕೊಳ್ಬೋದಾಗಿತ್ತು. ಆದರೆ ರಾಮ ರಾಜ್ಯದ ದುರಾಸೆಯಿಂದ, ಯಾವುದೋ ಸಂಪತ್ತಿನಿಂದ ರಕ್ಷಣೆ ಮಾಡಿದ್ದಲ್ಲ, ಇನ್ನೇನು ಮತ್ತೆ ಆ ಸಹಾಯವನ್ನ ಮಾಡಿದ. ನಂತರದಲ್ಲಿ ಅನೇಕ ಮಾಲ್ಯವತ್ ಕಂಧರ ಪರ್ವತದಲ್ಲಿಯೂ ಕೂಡ ವಾಸವನ್ನ ಮಾಡ್ತಾ ಸಂಚಾರವನ್ನ ಮಾಡಿದ್ದಾನೆ ಶ್ರೀರಾಮಚಂದ್ರ. ಅಂತಹ ಆ ಶ್ರೀರಾಮಚಂದ್ರ ನೋಡಿ, ಎಂತಹ ಉದಾತ್ತ ಮನೋಭಾವನೆ ರಾಮನ. ಇಂತಹ ಎಲ್ಲ ವಿಚಾರಗಳನ್ನ ರಾಘವೇಂದ್ರ ಸ್ವಾಮಿಗಳು ರಾಮಚಾರಿತ್ರ ಮಂಜರಿ ಎನ್ನುವ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಈ ಎಲ್ಲ ಗ್ರಂಥಗಳ ಪ್ರಕಟಣೆಯನ್ನ ಅಧುನಾಪೀಠದಲ್ಲಿ ವಿರಾಜಮಾನರಾದ ಶ್ರೀಮತ್ ಸುಬುಧೇಂದ್ರ ತೀರ್ಥ ಶ್ರೀಪಾದರು ಪ್ರಕಟ ಮಾಡಿ, ಪಾಠವನ್ನ ಮಾಡಿಸಿ, ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಎಲ್ಲ ರೀತಿಯ ತತ್ವಪ್ರಸಾರವನ್ನ ಮಾಡ್ತಾ ಇದ್ದಾರೆ. ಅಂತಹ ರಾಯರ ಆಶಯ ಸಕಲ ದಿಕ್ಕುಗಳಲ್ಲಿ ತತ್ವ ಪ್ರಚಾರ ಆಗಬೇಕು ಅಂತ. ಅಂತಹ ತತ್ವ ಪ್ರಚಾರದ ದೃಷ್ಟಿಯಿಂದ ಅಧುನಾಪೀಠದಲ್ಲಿ ವಿರಾಜಮಾನರಾದ ಶ್ರೀಮತ್ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಅಗಮ್ಯ ಮಹಿಮಾ ಅನ್ನುವ ಈ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ತತ್ವ ಪ್ರಸಾರವನ್ನ ಮಾಡ್ತಾ ಇದ್ದಾರೆ. ನಮ್ಮ ಜಯನಗರದ 5ನೇ ಬಡಾವಣೆಯ ಆರ್ ಕೆ ವಾದೀಂದ್ರಾಚಾರ್ಯರು ಅವರ ಆಜ್ಞೆಯನ್ನು ಶಿರಸಾವಹಿಸಿ ಈ ತತ್ವಪ್ರಸಾರ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ರಾಯರ ಅನುಗ್ರಹ ಹಾಗೆ ರಾಮದೇವರ ಅನುಗ್ರಹ ನಮಗೆ ನಿಮಗೆಲ್ಲ ಆಗಲಿ. ಮತ್ತೆ ನಾಳೆ 7ನೇ ಶ್ಲೋಕದೊಂದಿಗೆ ಭೇಟಿಯಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಗಮ್ಯ ಮಹಿಮಾರುಕೆ ರಾಘವೇಂದ್ರೋ ಮಹಾ